ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಿರಿಜಾ ಮೀನಾ ಹತ್ರ ರೂಮಲ್ಲಿ ಫೋನ್ ನೋಡ್ತಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಹೌದು ಈ ಜಾಗ ಯಾವುದು, ಅಷ್ಟು ಚೆನ್ನಾಗಿದೆ ಅಂತಾರೆ. ಆಗ ಅಮೂಲ್ಯ ಬಂದು, ಅತ್ತೆ ಮೀನಕ್ಕ ಅಂತಾಳೆ. ಅಮ್ಮು, ನನಗೂ ಕೇಶವಂಗೂ ಪ್ರೈಸ್ ಬಂತಲ್ಲ, ಫೋಟೋಸ್ನೆಲ್ಲ ಅತ್ತೆಗೆ ತೋರಿಸ್ತಿದ್ದೆ, ನೀನು ನೋಡು ಅಂತಾಳೆ ಮೀನಾ. ಅದರಲ್ಲಿ ಮೀನಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವೇನಮ್ಮು ಅಂತಾರೆ ಗಿರಿಜಾ. ಅದನ್ನೆಲ್ಲ ನಾನು ಆವಾಗಲೇ ನೋಡಾಯಿತು ಅತ್ತೆ ಅಂತಾಳೆ. ತನ್ನ ಡ್ರೆಸ್ಸನ್ನೇ ಮುಟ್ಕೋತಾಳೆ ಅಮೂಲ್ಯ. ಅಮ್ಮು, ಏನಾಯಿತು, ಕಾಫಿ ಏನಾದರೂ ಮಾಡ್ಕೊಂಡು ಬರಲಾ ಅಂತಾರೆ ಗಿರಿಜಾ. ಕಾಫಿನಾ, ಬೇಡ ಅತ್ತೆ, ಕಾಫಿ ಕುಡಿಯುವಾಗ ಅದೇನಾದರೂ ನನ್ನ ಡ್ರೆಸ್ ಮೇಲೆ ಬಿದ್ದರೆ ನನ್ನ ಡ್ರೆಸ್ ಎಲ್ಲ ಹಾಳಾಗಿ ಬಿಡುತ್ತೆ ಅಂತಾಳೆ ಅಮೂಲ್ಯ. ಹೋಗಲಿ, ದೋಸೆ ಮಾಡ್ಕೊಂಡು ಬರಲಾ ಅಂತಾರೆ ಗಿರಿಜಾ. ಓ ನೋ, ದೋಸೆ ತಿನ್ನುವಾಗ ಚಟ್ನಿ ಏನಾದರೂ ನನ್ನ ಡ್ರೆಸ್ ಮೇಲೆ ಬಿದ್ದರೆ ನನ್ನ ಡ್ರೆಸ್ ಎಲ್ಲ ಹಾಳಾಗಿಬಿಡುತ್ತೆ ಅಂತೆ. ಅತ್ತೆ, ನೀವು ಈ ಸೀರೆಯಲ್ಲಿ ತುಂಬ ಸಖತ್ತಾಗಿ ಕಾಣಿಸ್ತಿದ್ದೀರಾ ಅಂತಾಳೆ ಅಮೂಲ್ಯ. ತುಂಬ ಸಖತ್ತಾಗ? ಅಮ್ಮು, ಈ ಸೀರೆ ನಾನು 300 ಸಲ ಉಟ್ಟಿದ್ದೀನಿ ಕಣೆ, ಯಾವಾಗಲೂ ಕಾಣದೇ ಇರೋದು ಇವಾಗ ಹೇಗೆ ಕಾಣಿಸ್ತು ನಿನಗೆ ಅಂತಾರೆ ಗಿರಿಜಾ. ಹೋಗಿಪ್ಪ, ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ಅದನ್ನು ತಗೊಳ್ಳೋಕ್ಕೂ ನಿಮಗೆ ಬರಲ್ಲ, ಹೀಗೆಲ್ಲ ಮಾಡಿದರೆ ನನ್ನ ಡ್ರೆಸ್ ಹಾಳಾಗುತ್ತೆ. ಮತ್ತು ಮೀನಕ್ಕ ಏನು ವಿಶೇಷ ಅಂತಾಳೆ ಅಮೂಲ್ಯ. ಅಮ್ಮು, ನೀನು ಯಾಕೋ ವಿಚಿತ್ರವಾಗಿ ಆಡ್ತಿದ್ಯಾ, ವಿಶೇಷ ಏನು ಅಂತ ನೀನೇ ಹೇಳಬೇಕು ಅಂತಾಳೆ ಮೀನಾ. ನನ್ನ ನೋಡ್ತಾ ಇದ್ದರೆ ನಿಮಗೆ ಏನು ಅನಿಸುತ್ತೆ ಅಂದರೆ ನನ್ನ ಹೇರ್ ಸ್ಟೈಲ್, ನನ್ನ ಇಯರಿಂಗ್, ನನ್ನ ಸರ ಮತ್ತು ನನ್ನ ಬಟ್ಟೆ ಅಂತಾಳೆ ಅಮೂಲ್ಯ. ಹೋ, ಹೊಸ ಡ್ರೆಸ್ ಅನ್ನಿಸ್ತಿದೆ ಅಂತಾಳೆ ಮೀನಾ. ಅಮ್ಮು, ನೀನು ಯಾವಾಗಲೇ ತಗೊಂಡೆ ಅಂತಾರೆ ಗಿರಿಜಾ. ನಾನು ತಗೊಂಡಿದ್ದಲ್ಲ ಅತ್ತೆ, ಕಾಡು ಪಾಪ ಕೊಡಿಸಿದ್ದು ಅತ್ತೆ ಅಂತಾಳೆ ಅಮೂಲ್ಯ. ವಲ್ಲಭನ ಅಂತ ಮೀನಾ ಗಿರಿಜಾ ಒಟ್ಟಿಗೆ ಹೇಳ್ತಾರೆ. ಗಿರಿಜಾ, ಅಮ್ಮವರೇ ಕೇಳಿಸ್ಕೊಂಡ್ರಾ ಅಂತಾಳೆ ಮೀನಾ. ಏನು ಮೀನವರೇ, ಏನು ವಿಷಯ ಅಂತಾರೆ ಗಿರಿಜಾ. ನಮ್ಮ ವಲ್ಲಭ ಅವರು ಅಮೂಲ್ಯ ಅವರಿಗೆ ಹೊಸ ಬಟ್ಟೆ ಕೊಡಿಸಿದ್ರಂತೆ ಅಂತಾಳೆ ಮೀನಾ. ಹೌದಾ, ಹಾಗಾದರೆ ಅವರಿಬ್ಬರಿಗೂ ಪ್ರೀತಿ ಆಯಿತು ಅಂತಾರೆ ಗಿರಿಜಾ. ಅವರಿಬ್ಬರಿಗೆ ಯಾವಾಗಲೂ ಪ್ರೀತಿಯಾಗಿದೆ, ಆದರೆ ಅವರಿಬ್ಬರಿಗೆ ಗೊತ್ತಾಗಲಿಲ್ಲ ಅಂತಾಳೆ ಮೀನಾ. ಅತ್ತೆ, ಅಕ್ಕ ಅಂತಾಳೆ ಅಮೂಲ್ಯ. ನೋಡಿದ್ದೇನೆ ಮೀನಾ, ನಮಗೆ ಗೊತ್ತಿಲ್ಲದೆ ಅವರಿಬ್ಬರ ಮಧ್ಯೆ ಏನೆಲ್ಲ ನಡೀತಿದೆ ಅಂತ. ಆದರೂ ಆ ವಲ್ಲಭನ ಒಂದು ಕೈ ವಿಚಾರಿಸ್ಕೋಬೇಕು ಮೀನಾ, ನಾವಿಬ್ಬರು ಪ್ರೀತಿಯಿಂದ ಇದು ಅನ್ಯೋನ್ಯವಾಗಿರು ಅಂದರೆ ಆ ಕರಿಬೇಕ್ ಜೊತೆ ಯಾರು ಪ್ರೀತಿಸ್ತಾರೆ, ಯಾರು ಅನನ್ಯವಾಗಿರ್ತಾರೆ ಅನ್ನೋದನ್ನು ಈಗ ನೋಡಿದರೆ ಹೀಗೆಲ್ಲ ನಡೀತಿದೆ ಅಂತಾರೆ ಗಿರಿಜಾ. ಅತ್ತೆ, ವಲ್ಲಭಂಗೆ ಆ ಥರ ಎಲ್ಲ ಹೇಳಿಬಿಡಿ, ನನಗೆ ಹರ್ಟ್ ಆಗುತ್ತೆ ಅಂತಾಳೆ ಅಮೂಲ್ಯ. ಅತ್ತೆ ಅತ್ತೆ ಅಂತ ಮೀನಾ ಎದೆ ಹಿಡ್ಕೊಂಡು ನಾಟಕ ಮಾಡ್ತಾಳೆ. ಮೀನಾ, ಏನಾಯ್ತೆ ಅಂತಾರೆ ಗಿರಿಜಾ. ಎದೆ ನೋವ್ತಿದೆ ಅತ್ತೆ ಅಂತಾಳೆ ಮೀನಾ. ನನಗೆ ಗೊತ್ತು ಮೀನಾ, ನಿನಗೆ ತುಂಬ ಆಘಾತ ಆಗಿದೆ ಅಂತ, ಪರವಾಗಿಲ್ಲ ಸಮಾಧಾನ ಮಾಡ್ಕೊ ಅಂತಾರೆ ಗಿರಿಜಾ. ಅಕ್ಕ, ಅತ್ತೆ ಅಂತ ಕೂಗ್ತಾಳೆ ಅಮೂಲ್ಯ. ಅಮ್ಮು, ಆದರೂ ನನ್ನ ಮಗ ಎಷ್ಟು ಚೆನ್ನಾಗಿರೋ ಡ್ರೆಸ್ ಕೊಡಿಸಿದ್ದಾನೆ ಕಣೆ, ಲಕ್ಷಣವಾಗಿ ಕಾಣ್ತಿದ್ಯಾ ಅಂತಾರೆ ಗಿರಿಜಾ. ಹ್ಞೂ ಅಮ್ಮ, ಲಕ್ಷಣವಾಗಿ ಕ್ಯೂಟಾಗಿ ಕಾಣಿಸ್ತಿದ್ಯಾ. ಅಮ್ಮು, ಈ ಡ್ರೆಸ್ ಹಾಕ್ಕೊಂಡಿರೋದು ವಲ್ಲಭ ನೋಡಿದ್ನಾ ಅಂತಾಳೆ ಮೀನಾ. ಇಲ್ಲ ಅಕ್ಕ, ನಾನು ಈ ಡ್ರೆಸ್ ಹಾಕ್ಕೊಂಡಿರೋದು ಅವನು ಇನ್ನೂ ನೋಡಿಲ್ಲ ಅಂತಾಳೆ ಅಮೂಲ್ಯ. ದಡ್ಡಿ, ಮೊದಲು ಅವನಿಗೆ ತೋರಿಸ್ಬೇಕು ಅಲ್ವಾ ಅಂತಾಳೆ ಮೀನಾ. ಹೋಗು, ಮೊದಲು ಅವನಿಗೆ ಈ ಡ್ರೆಸ್ ತೋರಿಸ್ಬಾ ಹೋಗು ಅಂತಾರೆ ಗಿರಿಜಾ. ಆದರೆ ಒಂದು ಕಂಡೀಷನ್, ನಿನ್ನ ಈ ಡ್ರೆಸ್ಸಲ್ಲಿ ಅವನು ನೋಡಿ ಏನು ಹೇಳ್ತಾನೆ ಅಂತ ಒಂದು ಹೇಳಬೇಕು ಆಯಿತಾ ಅಂತಾಳೆ ಮೀನಾ. ಇಲ್ಲ ಅಂತಾಳೆ ಅಮೂಲ್ಯ. ಯಾಕೆ ಅಂತಾರೆ ಮೀನಾ. ಯಾಕಂದರೆ ನನಗೆ ಒಂಥರ ನಾ 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 ಅಂತಾಳೆ ಅಮೂಲ್ಯ. ರಾಗ ಹೇಳಿ ಸಾಕು, ಏನು ಹೇಳು ಅಂತಾಳೆ ಮೀನಾ. ನಾಳೆ ತೋರಿಸೋಣ ಅಂತ ಅಂದ್ಕೊಂಡೆ ಅಂತಾಳೆ ಅಮೂಲ್ಯ. ಅಮ್ಮು, ವಯಸ್ಸಲ್ಲಿ ನಾನು ನಿನಗಿಂತ ತುಂಬ ದೊಡ್ಡವಳು, ಡವ್ ಎಲ್ಲ ಸಾಕು ಹೋಗು ಅಂತಾಳೆ ಮೀನಾ. ಏನೇ ಯೋಚನೆ ಮಾಡ್ತಿದ್ಯಾ ಅಂತಾರೆ ಗಿರಿಜಾ. ನಂತರ ಮೀನಾ ಗಿರಿಜಾ ಇಬ್ಬರು ಹೋಗಂತ ಅವಳನ್ನು ಕಳಿಸಿಕೊಡ್ತಾರೆ. ಈಚೆ ಅಮೂಲ್ಯ ರೂಮಿಗೆ ಬಂದು ವಲ್ಲಭ ಹತ್ರ ಕಾಡು ಪಾಪ ಅಂತಾಳೆ. ಅವನು ಪುಸ್ತಕ ಓದ್ತಾ ಇರ್ತಾನೆ, ಅವಳನ್ನು ನೋಡೋದಿಲ್ಲ. ಏನು ಅಂತಾನೆ. ನಾನು ನಿನಗೆ ಕಾಫಿ ಮಾಡ್ಕೊಂಡು ಬರಲಾ ಅಂತಾಳೆ ಅಮೂಲ್ಯ. ನೀನು ಮಾಡೋ ಕಾಫಿ ಕುಡಿಯೋ ಸಹವಾಸಕ್ಕೆ ನಾನು ಕೈ ಹಾಕಲ್ಲ, ನನಗೆ ಅಷ್ಟು ಧೈರ್ಯನೂ ಇಲ್ಲ. ನೀನು ಕಾಫಿ ಕುಡಿದ್ರೆ ಲೈಫ್ ಲಾಂಗ್ ಕುಡಿಬಾರ್ದು ಅಂತ ಡಿಸೈಡ್ ಆಗಿಬಿಡ್ತೀನಿ, ಅದಕ್ಕೆ ಅಂತಾನೆ ವಲ್ಲಭ. ಅಲ್ಲ ಕಣೋ ಕಾಡು ಪಾಪ ಅಂತ ವಲ್ಲಭ ನೋಡ್ತಾನ ಅಂತ ನೋಡಿದರೆ ಅವನು ಪುಸ್ತಕನೇ ನೋಡ್ತಾ ಮಾತಾಡ್ತಿರ್ತಾನೆ. ನಾನು ನಿನ್ನ ಹತ್ರ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಹೇಳಿದ್ನ, ನನಗೆ ಬದುಕಬೇಕು ಅಂತ ಆಸೆ ಇದೆ ಅಂತಾನೆ ವಲ್ಲಭ. ಇವನು ನನ್ನ ಕಡೆ ನೋಡ್ತಾನೆ ಇಲ್ವಲ್ಲ, ನೀನು ಕೊಟ್ಟಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ಹೇಳ, ಬೇಡ ಬೇಡ, ಅದಕ್ಕೂ ಏನಾದರೂ ಮಾತಾಡ್ಬಿಡ್ತಾನೆ, ಆಮೇಲೆ ನನಗೆ ಶೇಮ್ ಆಗುತ್ತೆ ಅಂತ ಯೋಚನೆ ಮಾಡಿ, ಕಾಡು ಪಾಪ ನಿನಗೆ ಎಷ್ಟು ಸಲ ಹೇಳೋದು, ಬ್ಯಾಗನ್ನೆಲ್ಲ ಬೆಡ್ ಮೇಲೆ ಇಡಬೇಡ ಅಂತ, ನಿನಗೆ ಚೂರು ಅರ್ಥನೇ ಆಗಲ್ಲ, ಡಿಸಿಪ್ಲಿನ್ ಇಲ್ವಾ ನಿನಗೆ ಅಂತ ಅಮೂಲ್ಯ ಬ್ಯಾಗನ್ನು ತಗೊಂಡು ಬಂದು ಅವನ ಹತ್ರ ನಿಂತ್ಕೋತಾಳೆ. ಓದ್ತಾ ಇದ್ದರೆ ಡಿಸ್ಟರ್ಬ್ ಮಾಡ್ತೀಯಲ್ಲ, ಸೈಲೆನ್ಸ್ ಅಂತಾನೆ ವಲ್ಲಭ. ಅಲ್ಲ, ಬ್ಯಾಗನ್ನು ಯಾಕೆ ಈ ಥರ ಬಿಸಾಕಿದ್ಯಾ ಅಂತ ಕೇಳ್ತಿದ್ದೀನಿ ನಾನು ಅಂತಾಳೆ ಅಮೂಲ್ಯ. ಏನು ಹೇಳಿದ್ರು ನನ್ನ ಕಡೆ ನೀನು ತಿರುಗ್ತಾನೆ ಇಲ್ವಲ್ಲ, ಏನು ಮಾಡಿ ಸಾಯೋದು ಅಂತ ಯೋಚನೆ ಮಾಡಿ, ಕಾಡು ಪಾಪ ನಿನಗೆ ಲೈಟ್ ಬ್ಲೂ ಅಂದರೆ ಇಷ್ಟನಾ ಅಂತಾಳೆ ಅಮೂಲ್ಯ. ಡಬ್ಬ ಕಲರ್ ಅದು ಅಂತಾನೆ ವಲ್ಲಭ. ಹಾಗಿದ್ರೆ ನಿನ್ನ ಹತ್ರ ಲೈಟ್ ಬ್ಲೂ ಕಲರ್ ಶರ್ಟ್ ಇಲ್ವಾ ಅಂತಾಳೆ ಅಮೂಲ್ಯ. ಕಲರ್ ಇಷ್ಟ ಇಲ್ಲ ಅಂದಮೇಲೆ ಯಾವನು
ಹೋಗ್ಬಿಟ್ಟು ಆ ಥರ ಶರ್ಟ್ ತಗೋತಾನೆ ಅಂತಾನೆ ವಲ್ಲಭ. ಆದರೂ ಕಡು ಪಾಪ ನೀನು ಗಮನಿಸಿದ್ಯಾ, ಯಾರಾದರೂ ಲೈಟ್ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಂತಾಳೆ ಅಮೂಲ್ಯ. ಆವಾಗಿಂದ ನೋಡ್ತಿದ್ದೀನಿ, ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತಾನೆ ವಲ್ಲಭ. ಯಾರಾದರೂ ಮಾತಾಡಬೇಕಾದ್ರೆ ಅವ್ರ ಕಡೆ ತಿರುಗಿ ಮಾತಾಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಅದು ಇಲ್ವಾ ನಿನಗೆ? ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ಆದರೂ ನೋಡ್ತಾ ಇಲ್ಲ, ತಿರುಗು ಈ ಕಡೆ ಅಂತಾಳೆ ಅಮೂಲ್ಯ. ನಿನ್ನ ಮುಖನ ವೈಡಲ್ಲಿ ನೋಡೋಕ್ಕೆ ಭಯ ಆಗುತ್ತೆ ನನಗೆ, ಕ್ಲೋಸಪ್ಪಲ್ಲಿ ಬೇರೆ ನೋಡಬೇಕಾ, ಚಾನ್ಸೇ ಇಲ್ಲ ಅಂತಾನೆ ವಲ್ಲಭ. ಆಗ ಅವನಿಗೆ ಬ್ಯಾಟ್ರಿ ಕಾಲ್ ಬರುತ್ತೆ. ಬ್ಯಾಟ್ರಿ, ಹಲೋ ಮಗ ಅಂತಾನೆ ವಲ್ಲಭ. ಆಗ ಫೋನನ್ನು ಕಸಿದು ತೆಗೆದು ಬಿಸಾಕ್ತಾಳೆ ಅಮೂಲ್ಯ. ಆಗ ಅದು 2 ಭಾಗ ಆಗುತ್ತೆ. ಆಗ ಶಾಕ್ನಿಂದ ವಲ್ಲಭ ಅಮೂಲ್ಯನ ನೋಡ್ತಾನೆ. ಈಚೆ ಗಿರಿಜಾ ಮೀನಾ ಕಿಚನಲ್ಲಿರ್ತಾರೆ. ಮೀನಾ ಆಫೀಸಿಗೆ ಹೊರಟು ಕಾಫಿ ಕುಡಿತಾ ಇರ್ತಾಳೆ. ಆಗ ಪ್ರಿಯಾ ಬಂದು, ಅತ್ತೆ, ಮೀನಾಗೆ ನೀವೇ ಕಾಫಿ ಹಾಕ್ಕೊಡ್ರಾ? ನಾನು ಹಾಕ್ಕೊಡೋಣ ಅಂತ ಬಂದೆ ಅಂತಾಳೆ. ಹಾಕ್ಕೊಡೋದೆಲ್ಲ ನಿನ್ನ ಕೆಲಸನೇ ಅಲ್ವಾ ಪ್ರಿಯಾ ಅಕ್ಕ ಅಂತಾಳೆ ಮೀನಾ. ಏನು? ನನಗೆ ಅರ್ಥ ಆಗಿಲ್ಲ ಅಂತಾಳೆ ಪ್ರಿಯಾ. ಅಯ್ಯೋ ಅದೆಲ್ಲ ಏನಿಲ್ಲ ಮೀನಾ, ನೀನು ಹೊರಡು, ಹೊತ್ತಾಯ್ತಲ್ಲ, ಹುಷಾರಾಗಿ ಹೋಗು ಅಂತಾರೆ ಗಿರಿಜಾ. ಮೀನಾ ಹೊರಡುವಾಗ, ಮೀನಾ ಅವರೇ, ನೀವು ಬಾಕ್ಸ್ ತೊಗೊಂಡು ಹೋಗಲ್ವಾ ಅಂತಾಳೆ ಪ್ರಿಯಾ. ಇಲ್ಲ ಅಂತಾಳೆ ಮೀನಾ. ಬಾಕ್ಸ್ ತೊಗೊಂಡು ಹೋಗಿಲ್ಲ ಅಂದರೆ ಹೊರಗಡೆನೇ ತಿನ್ಬೋದು ಅಂತನಾ? ಹಾಗೆಲ್ಲ ಹೊರಗಡೆ ಊಟ ಮಾಡಬಾರ್ದು ಮೀನಾ, ನಾನು ನಿನಗೆ ಬಾಕ್ಸ್ ಕಟ್ಕೊಡ್ತೀನಿ, 1 ನಿಮಿಷ ಅಂತಾಳೆ ಪ್ರಿಯಾ. ನಿಮ್ಗೆ ಯಾರು ಹೇಳಿದ್ದು ನಾನು ಆಚೆ ಊಟ ಮಾಡ್ತೀನಿ ಅಂತ? ನಾನು ಊಟಕ್ಕೆ ಮನೆಗೆ ಬರ್ತೀನಿ. ಯಾಕೆ ಪ್ರಿಯಾ ಅಕ್ಕ ಎಲ್ಲ ವಿಷಯಕ್ಕೂ ಮಧ್ಯೆ ಬರ್ತೀರಾ? ನನಗೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಬೆಳಿಗ್ಗೆ ಮಾವ ಕೇಶವಂಗೆ ಬೈಬೇಕಾದ್ರೆ ಯಾಕೆ ನಕ್ಕಿದ್ರಿ ನೀವು ಅಂತಾಳೆ ಮೀನಾ. ನಾನು ನಕ್ಕಿದ್ನಾ? ಯಾಕೆ, ಏನೇನು ಹೇಳ್ತಿದ್ದೀರಾ ನೀವು ಅಂತಾಳೆ ಪ್ರಿಯಾ. ಈಗ ಸುಳ್ಳು ಹೇಳೋಕ್ಕೆ ಬರಬೇಡಿ ಪ್ರಿಯಾ ಅಕ್ಕ, ನೀವು ನಕ್ಕಿದ್ದನ್ನು ನಾನೇ ನೋಡಿದ್ದೀನಿ ಅಂತ ಮೀನಾ. ನೀವು ಏನನ್ನೋ ನೋಡಿ ಏನು ಅಂದ್ಕೊಂಡ್ರೋ, ನಾನು ನಕ್ಕಿಲ್ಲ ಅಂತಾಳೆ ಪ್ರಿಯಾ. ಮಾವ ಕೇಶವನ ಹತ್ರ ನಿನ್ನ ನಂಬ್ಕೊಂಡ್ರೆ ಭಿಕ್ಷೆ ಬೇಡೋ ಗತಿ ಬರುತ್ತೆ ಅಂತ ಹೇಳಬೇಕಾದ್ರೆ ನೀವು ನಕ್ಕಿದ್ರಿ, ಅದನ್ನು ನಾನು ನೋಡಿದ್ದೀನಿ ಅಂತಾಳೆ ಮೀನಾ. ಅದು ಮಾವ ಆ ಥರ ಹೇಳಿದಾಗ ಕಾಮಿಡಿ ಆಗಿತ್ತು, ನನಗೆ ಗೊತ್ತಿಲ್ಲದೆ ನಗು ಬಂದುಬಿಡ್ತು ಅಂತಾಳೆ ಪ್ರಿಯಾ. ನಮ್ಮ ಯಜಮಾನ್ರು ಕೇಶವನ ಬೈದರು, ಅದು ನಿನಗೆ ಕಾಮಿಡಿಯಾನಾ ಪ್ರಿಯಾ ಅಂತಾರೆ ಗಿರಿಜಾ. ಅದು ಹಾಗಲ್ಲ ಅತ್ತೆ ಅಂತಾಳೆ ಪ್ರಿಯಾ. ನೋಡಿ, ಇನ್ನು ದಯವಿಟ್ಟು ನನ್ನ ವಿಷಯಕ್ಕೆ ತಲೆ ಹಾಕಬೇಡಿ ಅಂತಾಳೆ ಮೀನಾ. ಮೀನಾ ಅವರೇ, ನೀವು ಬೆಳಿಗ್ಗೆ ತಿಂಡಿ ತಿಂದ್ರಾ? ಹೊಟ್ಟೆ ಹಸಿವಾದರೆ ಕೋಪ ಬರುತ್ತಂತೆ, ನಾನು ನಿಮಗೆ ತಿಂಡಿ ಹಾಕ್ಕೊಡ್ಲಾ ಅಂತಾಳೆ ಪ್ರಿಯಾ. ಆಗ ಮೀನಾ ಕೈ ಮುಗಿದು, ದಯವಿಟ್ಟು ನಿಮ್ಮ ಓವರ್ ಆ್ಯಕ್ಟಿಂಗ್ನ ಇಲ್ಲೇ ನಿಲ್ಲಿಸ್ತೀರಾ? ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಪ್ರಿಯಾ ಅಕ್ಕ. ನೋಡಿ ಪ್ರಿಯಾ ಅಕ್ಕ, ನಿಮ್ಮ ಓವರ್ ಆ್ಯಕ್ಟಿಂಗ್ನ ಯಾರ ಮುಂದೆನಾದರೂ ಮಾಡಿ, ಆದರೆ ನನ್ನ ಮುಂದೆ ಮಾತ್ರ ಮಾಡಬೇಡಿ, ಅರ್ಥ ಆಯ್ತಾ ಅಂತ ಮೀನಾ ಹೋಗ್ತಾಳೆ. ಈಚೆ ಅಮೂಲ್ಯ, ಅಯ್ಯಯ್ಯೋ ಜೋಶಲ್ಲೇನೋ ಫೋನ್ ಎಸ್ಬಿಟ್ಟೆ, ಈಗ ಏನಾದರೂ ನನ್ನ ಮುಖದಲ್ಲಿರೋ ಭಯ ತೋರಿಸಿದರೆ ನನ್ನ ಹಾಕ್ಕೊಂಡು ಚಚ್ಚಿಬಿಡ್ತಾನೆ. ಅಮ್ಮೋ, ಯಾವುದೇ ಕಾರಣಕ್ಕೂ ನಿನ್ನ ಮುಖದಲ್ಲಿರೋ ಭಯ ತೋರಿಸ್ಬೇಡ, ಧೈರ್ಯ ಮಾತ್ರ ತೋರಿಸು, ಕಮಾನ್ ಬಿ ಸೀರಿಯಸ್ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಅಯ್ಯೋ ಎಂಥ ಕೆಲಸ ಮಾಡಿದ್ದೇನೆ ಓತಿ ಅಂತ ಫೋನ್ ಎತ್ಕೊಂಡು ಮಾಧವಣ್ಣನ ಲ್ಯಾಪ್ಟಾಪ್ ರೆಡಿ ಮಾಡಿಸೋಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದೆ, ಅಂಥದ್ರಲ್ಲಿ ಇದ್ದಿದ್ದು ಒಂದು ಬೇಸಿಕ್ ಸೆಟ್ಟ, ಇದನ್ನು ಹೀಗೆ ಬಿಸಾಕ್ಬಿಟ್ಟಿಯಲ್ಲೇ. ಸ್ವಿಚ್ ಆನ್ ಆಗಿಲ್ಲ ಅಂದರೆ ನೋಡ್ಕೊ, ಈಗ ಜನ್ಮ ಜಾಲಾಡ್ಬಿಡ್ತೀನಿ ಅಂತ ಆನ್ ಮಾಡಿ ಸ್ವಿಚ್ ಆನ್ ಆಗ್ತಿಲ್ವಲ್ಲೇ, ಏನು ಮಾಡಿದೆ ನೀನು? ನನ್ನ ಫೋನ್ ಸರಿ ಮಾಡಬೇಕು. ಥೂ, ಎಂಥ ಕೋತಿ ಬಂದುಬಿಡ್ತು ನಮ್ಮ ಮನೆಗೆ ಅಂತಾನೆ ವಲ್ಲಭ. ಅದು ನನಗೆ ಗೊತ್ತಿಲ್ಲದೆ ಆಗಿಬಿಡ್ತು, ನಾನು ಮಾತಾಡಬೇಕಾದ್ರೆ ನೀನು ಮೊಬೈಲ್ ನೋಡ್ತಿದ್ದಲ್ಲ, ಅದಕ್ಕೆ ಸಾರಿ ಅಂತಾಳೆ ಅಮೂಲ್ಯ. ಏಯ್, ನಾನ್ಯಾಕೆ ನಿನ್ನನ್ನು ನೋಡಬೇಕು? ನಿನಗೆ ಅಷ್ಟೊಂದು ನೋಡಬೇಕು ಅಂತಿದ್ರೆ ಕನ್ನಡಿಲಿ ನಿನ್ನ ಮುಖ ನೀನೇ ನೋಡಿಕೊಂಡು ಸಾಯಿ, ಆವಾಗಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ತಲೆ ತಿಂತಿದ್ಯಾ? ನಿನಗೆ ಬೈದರೆ ಏನು ಯೂಸ್? ನಿನ್ನ ಅಪ್ಪ ಇದ್ದಾನಲ್ಲ, ನಿನ್ನ ಮುದ್ದು ಮಾಡಿ ಮಾಡಿ ಹಾಳು ಮಾಡಿಬಿಟ್ಟಿದ್ದಾನೆ ಅಂತಾನೆ ವಲ್ಲಭ. ಬೇಡ ಕಾಡು ಪಾಪ, ನನ್ನ ಅಪ್ಪನ ಮಧ್ಯೆ ತರಬೇಡ, ಸರಿ ಇರಲ್ಲ ಅಂತ ಅಮೂಲ್ಯ ಅವರಿಬ್ಬರು ಜಗಳನ ಗಿರಿಜಾ ಪ್ರಿಯಾ ಕೇಳಿಸ್ಕೊತಾ ಇರ್ತಾರೆ. ನಿಮ್ಮ ಅಪ್ಪ ಸರಿ ಇಲ್ಲ ಅಂತಾನೆ ಹೇಳ್ತಿರೋದು ಕಣೆ ನಾನು ಅಂತಾನೆ ವಲ್ಲಭ. ಅಯ್ಯಯ್ಯೋ, ಇವರಿಬ್ರು ಯಾಕಪ್ಪ ಹೀಗೆ ಕಿತ್ತಾಡ್ತಿದ್ದಾರೆ? ಈ ಪ್ರಿಯಾ ಬೇರೆ ಇಲ್ಲೇ ಇದ್ದಾಳೆ, ಏನಪ್ಪ ಮಾಡೋದು ಅಂತ ಪ್ರಿಯಾ ಹಿತ್ತಲಲ್ಲಿ ಬಟ್ಟೆ ನೆನೆಸಿದ್ದೀನಿ, ಹೋಗೋಣ ಬಾ ಅಂತಾರೆ ಗಿರಿಜಾ. ಅತ್ತೆ, ವಲ್ಲಭ ಅಮೂಲ್ಯ ಜಗಳ ಆಡ್ತಾ ಇದ್ದಾರೆ, ಅದು ಕಾರಣ ಏನು ದೊಡ್ಡದಾಗೇ ಇರಬೇಕು, ಬನ್ನಿ ಅತ್ತೆ ನೀವು ನೋಡೋಣ ಅಂತ ಪ್ರಿಯಾ ಗಿರಿಜಾನ ಹೇಳ್ಕೊಂಡು ಬರ್ತಾಳೆ. ಈಚೆ ಅಮೂಲ್ಯ, ನನ್ನ ಅಪ್ಪನ ಬಗ್ಗೆ ಮಾತಾಡಿದರೆ ಸಾಯಿಸ್ಬಿಡ್ತೀನಿ ಅಂತಾಳೆ. ಸಾಯಿಸ್ಬಿಡ್ತೀಯಾ? ಒಂದು ಗುಡ್ಡ ಅದೇ ಅಂದರೆ ಗ್ರೌಂಡ್ ಫ್ಲೋರಿಂದ ಹೋಗಿಬಿಡ್ಬೇಕು, ಮೊದಲು ಇಲ್ಲಿಂದ ಹೋಗು ಅಂತಾನೆ ವಲ್ಲಭ. ಆಗ ಗಿರಿಜಾ, ಅಯ್ಯೋ ದೇವ್ರೆ, ಯಾಕೆ ನೀವಿಬ್ಬರು ಹೀಗೆ ಕಿತ್ತಾಡ್ತಿದ್ದೀರಾ ಅಂತಾರೆ. ನನ್ನ ಮೊಬೈಲನ್ನು ಬಿಸಾಕಿದಳಮ್ಮ ಇವಳು, ಅದಕ್ಕೆ ಬೈತಿದ್ದೀನಿ ಅಂತಾಳೆ ವಲ್ಲಭ. ಅತ್ತೆ, ಇವನು ತುಂಬ ಗಾಂಚಾಲಿ ಮಾಡ್ತಿದ್ದ, ಅದಕ್ಕೆ ಕೋಪಕ್ಕೆ ಮೊಬೈಲ್ ಬಿಸಾಕಿದೆ, ಬೇಕು ಅಂತ ಏನೂ ಮಾಡಿಲ್ಲ ಅತ್ತೆ ಅಂತಾಳೆ ಅಮೂಲ್ಯ. ಸಾಕು, ಈಗ ಜಗಳ ನಿಲ್ಲಿಸಿ, ಗಂಡ ಹೆಂಡತಿಯಾಗಿ ಕಿತ್ತಾಡಿದರೆ ಹೇಗೆ ಹೇಳಿ ಅಂತಾರೆ ಗಿರಿಜಾ. ಅಮ್ಮ, ಇವಳು ಯಾವ ಸೀಮೆ ಹೆಂಡತಿ? ಇವಳು ನನ್ನ ಜನ್ಮ ಶತ್ರು ಇವಳು ಅಂತಾನೆ ವಲ್ಲಭ. ನನ್ನ ಎನಿಮಿ ನೀನು ಅಂತಾಳೆ ಅಮೂಲ್ಯ. ಆಗ ಇಬ್ಬರು ಒಬ್ರನ್ನೊಬ್ಬರು ಮೊಟಕುತ್ತಾರೆ. ಅಮ್ಮ, ಅತ್ತಿಗೆ ಇದ್ದಾರೆ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಅಂತ ವಲ್ಲಭ ಹೋಗ್ತಾನೆ. ನಾನು ಅಷ್ಟೇ ಅಮ್ಮ, ಅತ್ತಿಗೆ ಇದ್ದಾರೆ ಅಂತ ಸುಮ್ಮನೆ ಇದ್ದೀನಿ, ಸ್ಟಾಪ್ ಇಡ್ ಅಂತ ಅಮೂಲ್ಯ ವಲ್ಲಭನ ಹಿಂದೆ ಹೋಗ್ತಾಳೆ.
ಇವರಿಬ್ಬರು ಯಾಕಪ್ಪ ಇವಳು ಮುಂದೆ ಕಿತ್ತಾಡಿದ್ರು, ಇವಳು ಬೇರೆ ಒಂಥರ ನೋಡ್ತಿದ್ದಾಳೆ, ಇವಳಿಗೆ ಏನಾದರೂ ಅನುಮಾನ ಬಂದುಬಿಡ್ತಾ ಅಂತ. ಯಾಕಮ್ಮ ಪ್ರಿಯಾ ಹಾಗೆ ನೋಡ್ತಿದ್ಯಾ? ಅವರಿಬ್ಬರು ಹಾಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಜಾಸ್ತಿ ಆದರೆ ಈ ಥರ ಕಿತ್ತಾಡ್ತಾರೆ ಅಂತಾರೆ ಗಿರಿಜಾ. ನಿಜವಾಗ್ಲೂ ಇವರಿಬ್ಬರು ಗಂಡ ಹೆಂಡ್ತಿನೇನಾ? ಗಂಡ ಹೆಂಡ್ತಿ ಈ ಥರ ಇಷ್ಟೊಂದು ಕಿತ್ತಾಡ್ತಾರೆ ಹೇಳಿ ಅಂತಾಳೆ ಪ್ರಿಯಾ. ಏನಮ್ಮ ಹೀಗೆ ಹೇಳ್ತಿದ್ಯಾ? ನಮ್ಮ ಅಮ್ಮ ವಲ್ಲಭ ಪ್ರೀತಿಸಿ ಮದುವೆ ಆದವರು. ಅವರು ಮೊದಲಿಂದು ಚಿಕ್ಕ ವಯಸ್ಸಿಂದಲೂ ಕಿತ್ತಾಡ್ಕೊಂಡೇ ಬೆಳೆದವರು. ಅದಕ್ಕೆ ಮದುವೆ ಆದಮೇಲೂ ಅದನ್ನು ಹಾಗೆ ಮುಂದುವರಿಸ್ತಿದ್ದಾರೆ ಅಂತಾರೆ ಗಿರಿಜಾ. ಏನೋ ಅಪ್ಪ, ನನಗೆ ಇವರಿಬ್ಬರನ್ನ ನೋಡಿದರೆ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಅಂತ ಅನಿಸೋದೇ ಇಲ್ಲ. ಯಾರೋ ಒತ್ತಾಯ ಮಾಡಿ ವಲ್ಲಭ ನೀನು ಅಮೂಲ್ಯನೇ ಮದುವೆ ಆಗಬೇಕು, ಅಮೂಲ್ಯ ನೀನು ವಲ್ಲಭನೇ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಮಾಡಿಸಿದ ಆಗಿದೆ ಅಂತಾಳೆ ಪ್ರಿಯಾ. ಏನು ಹೇಳ್ತಿದ್ಯಾ ಪ್ರಿಯಾ? ಸುಮ್ಮನೆ ಯಾರೋ ಇವರಿಗೆ ಒತ್ತಾಯ ಮಾಡಿ ಮದುವೆ ಮಾಡ್ಸೋಕೆ ಹೋಗ್ತಾರೆ ಹೇಳು ಅಂತಾರೆ ಗಿರಿಜಾ. ನನಗಂತೂ ಹಾಗೆ ಅನಿಸ್ತಿದೆ ಅತ್ತೆ, ನಾನು ತುಂಬ ಜನ ಗಂಡ ಹೆಂಡ್ತಿನ ನೋಡಿದ್ದೀನಿ, ಯಾರೂ ಇವ್ರ ಥರ ಆಡಲ್ಲಪ್ಪ ಅಂತ ಪ್ರಿಯಾ ಹೋಗ್ತಾಳೆ. ಓಹೋ, ಇವಳ ಮನಸ್ಸಲ್ಲಿ ಅನುಮಾನದ ಪಿಶಾಚಿ ಅದು ಬೆಳೆದು ಹೆಮ್ಮರ ಆಗೋಕ್ಕೂ ಮುಂಚೆ ಅದನ್ನು ಬುಡದ ಸಮೇತ ಕತ್ತರಿಸಿ ಬಿಡಬೇಕು. ಅಯ್ಯಯ್ಯೋ, ಆದರೆ ಏನಪ್ಪ ಮಾಡೋದು, ನೀನೇ ದಿಕ್ಕು ಭಗವಂತ ಅಂತ ಗಿರಿಜಾ ಹೋಗ್ತಾರೆ. ಈಚೆ ಹನುಮಂತಣ್ಣ 5 ಬುಲೆಟು ಅಂತಾರೆ. ಸುಂದರ ಬರ್ಕೋತಾ 4 ಗನ್ನು ಅಂತಾನೆ. ಸುಮ್ಮನಿರೋ 2 ಮಸೂರಿ ಅಂತಾರೆ ಹನುಮಂತಣ್ಣ. ಈಚೆ ನಂದನ್ ಫೋನಲ್ಲಿ ಈಗಲೇ ಕಳಿಸ್ಕೊಡ್ತೀನಿ ಸರ್ ಆಯಿತು ಅಂತ. ಏ ಕೇಶವ, ಸಾಸಿವೆ ಎಣ್ಣೆ ಕಣೋದು, ಜೋಪನ ಕೆಳಗೆ ಬೀಳಿಸ್ಬೇಡ ಅಂತಾರೆ. ಸರಿಯಪ್ಪ ಅಂತ ಕೇಶವ ಅದನ್ನು ಮೇಲ್ಗಡೆ ಇಡುವಾಗ ಅದು ಬೀಳುತ್ತೆ. ಸರಿ ಹೋಯ್ತು, ಈ ಭಾವ ಬೈಯೋಕೆ ಬಕಪಕ್ಷಿ ಥರ ಕಾಯ್ಕೊಂಡು ನಿಂತವ್ರೆ. ಬಕಪಕ್ಷಿ ಮುಂದೆನೇ ಇದು ಕಾಲು ಜಾರಿ ಬಿತ್ತು, ಇನ್ನೂ ಶುರುವಾಗುತ್ತೆ ಮಂಗಳಾರತಿ ಅಂತಾನೆ ಸುಂದರ. ಸುಮ್ಮನಿರೋ ಅಂತ ಹನುಮಂತಣ್ಣ. ಕೇಶವ, ನಾನು ಬರ್ತೀನಿರೋ ಅಂತಾರೆ. ಬೇಡ ಹನುಮಂತಣ್ಣ, ನಾನೇ ಇಡ್ತೀನಿ ಅಂತಾನೆ ಕೇಶವ. ಆಗ ನಂದನ್ಗೆ ಬೆಳಿಗ್ಗೆ ಹನುಮಂತಣ್ಣ ನಂದನ್ ಹತ್ರ ಪದೇ ಪದೇ ಅಂತಾನೆ ಇದ್ದರೆ ಅವನ ಮನಸ್ಸಿಗೆ ಎಷ್ಟು ಘಾಸಿ ಆಗಬೇಡ. ಅವರೇನು ಚಿಕ್ಕ ಮಕ್ಕಳಲ್ಲ. ಕೇಶವಂಗೂ ಮದುವೆ ಆಗಿದೆ ಅಂತ ಹೇಳಿದ್ದು ನೆನಪಾಗಿ ಪಾಪ ಬೆಳಿಗ್ಗೆಯಿಂದನೂ ಬೈತಾನೆ ಇದ್ದೀನಿ. ಅವನ್ನ ನೋಡಿದರೆ ನನಗೆ ಅಯ್ಯೋ ಅನಿಸುತ್ತೆ, ಏನೋ ಕೈತಪ್ಪಿ ಬಿದ್ದಿರಬೇಕು, ಬೈಯೋದು ಬೇಡ ಅಂತ ಯೋಚನೆ ಮಾಡ್ತಾ. ಸರಿ ಸರಿ ಜೋಪಾನವಾಗಿ ಎತ್ತಿಡು ಎಲ್ಲ ಅಂತಾರೆ ನಂದನ್. ಬೈತಾರೆ ಅಂದ್ಕೊಂಡ್ರೆ ಬಾವ ಇವತ್ತೇನು ಬೈಲೇ ಇಲ್ಲ, ಆಶ್ಚರ್ಯ ಅಂತಾನೆ ಸುಂದರ. ಈಚೆ ಗಿರಿಜಾ ಪ್ರಿಯಾಗೆ ಏನಾದರೂ ಮಾಡಿ ಒಪ್ಪಿಸ್ಬೇಕಲ್ಲ, ಇವಾಗ ಏನು ಮಾಡೋದು, ನನಗೆ ತಲೆ ಚಿಚ್ಚಿಡ್ದಾಗ ಆಗ್ತಿದೆ ಅಂತ ತಿರುಗ್ತಾ ಇರುವಾಗ ಅಮೂಲ್ಯ ಬಂದು, ಅತ್ತೆ ನೀವು ಯಾಕೆ ಹಿಂಗೆ ತಿಂದಿರೋ ಮಂಗನ ಹಾಗೆ ಹಿಂಗಾಡ್ತಿದ್ದೀರಾ ಅಂತಾಳೆ. ಏಯ್ ಹಾಕ್ತೀನಿ ನೋಡು, ನಾನು ನಿನಗೆ ಮಂಗನ ಥರ ಕಾಣ್ತಿದ್ದೀನಾ ಅಂತಾರೆ ಗಿರಿಜಾ. ಸಾರಿ ಅತ್ತೆ, ಕಾಮಿಡಿ ಮಾಡಿದೆ ಅಂತಾಳೆ ಅಮೂಲ್ಯ. ಅಯ್ಯೋ ಅದೆಲ್ಲ ಬಿಡೆ, ಪ್ರಿಯಾಗೆ ನಿನ್ನ ಮೇಲೆ ಅನುಮಾನ ಬಂದಿದೆ ಕಣೆ, ನೀವಿಬ್ಬರು ಮದುವೆ ಆಗಿದೆ ಅಂತಲೇ ಅವಳಿಗೆ ಅನಿಸ್ತಿಲ್ವಂತೆ. ಅವಳಿಗೆ ಅನುಮಾನ ಬಂದರೆ ನಿಮ್ಮ ಮಾವನವರೆಗೂ ವಿಷಯ ಮುಟ್ಟಿಸ್ತಾಳೆ ಕಣೆ. ಆವಾಗ ನಿಮ್ಮ ಮಾವ ಏನು ಎತ್ತ ಅಂತ ಪಂಚಾಯಿತಿ ಶುರು ಮಾಡ್ತಾರೆ. ಆಗ ಎಲ್ಲ ವಿಷಯ ಆಚೆ ಬಂದುಬಿಡುತ್ತೆ. ಅಮ್ಮು, ನೀನು ವಲ್ಲಭನ ಪ್ರೀತಿಸೇ ಇಲ್ಲ, ನೀನು ಬೇರೆ ಯಾರನ್ನೋ ಪ್ರೀತಿಸಿದ್ದು, ಅವನು ನಿನಗೆ ಮೋಸ ಮಾಡಿ ಹೋಗಿದ್ದು, ಆಮೇಲೆ ನಾನು ನಿನಗೂ ವಲ್ಲಭಂಗೂ ಮದುವೆ ಮಾಡಿದ್ದು, ಇದು ಒತ್ತಾಯದ ಮದುವೆ ಅಂತ ನಿಮ್ಮ ಮಾವಂಗೆ ಗೊತ್ತಾಗುತ್ತೆ ಕಣೆ. ಇದರಿಂದ ನಮ್ಮ ಸಂಸಾರ ಹಾಳಾಗುತ್ತೆ ಮೀನಾ. ನನ್ನ ಜೊತೆ ಇದರಿಂದ ಕೇಶವ, ಮೀನಾ ನೀನು ಯಾಕೆ ಹೀಗೆ ಮಾಡಿದೆ ಅಂತಂದರೆ ಅವಳ ಸಂಸಾರನೂ ಹಾಳಾಗುತ್ತೆ. ನಿನ್ನ ವಲ್ಲಭನ ಮನೆಯಿಂದ ಆಚೆ ಹಾಕಿದರೂ ಹಾಕ್ತಾರೆ ಕಣೆ. ಈ ಅನಾಹುತ ಎಲ್ಲ ಆಗಬೇಕಾ ಅಮೂಲ್ಯ ಅಂತಾರೆ ಗಿರಿಜಾ. ಹಾಗಾಗಬಾರ್ದು ಅತ್ತೆ, ಏನು ಮಾಡೋದು ಈಗ ಅಂತಾಳೆ ಅಮೂಲ್ಯ. ಹಾಗಾಗಬಾರ್ದು ಅಂದರೆ ಪ್ರಿಯನ್ನ ತಲೆಯಲ್ಲಿ ಹೊಕ್ಕಿದ ಅನುಮಾನದ ಹುಳನ ನಾಶ ಮಾಡಬೇಕು ಕಣೆ, ಇಲ್ಲಾಂದರೆ ಆ ಹುಳ ನಮ್ಮನ್ನೆಲ್ಲ ನುಂಗಾಕ್ಬಿಡುತ್ತೆ ಅಂತಾರೆ ಗಿರಿಜಾ. ಆಯಿತು, ಪ್ರಿಯಾಕಂಗೆ ಬಂದಿರೋ ಅನುಮಾನನ ದೂರ ಮಾಡಿ ನಿಮ್ಮ ಟೆನ್ಷನ್ನ ಕಡಿಮೆ ಮಾಡ್ತೀನಿ ಅಂತಾಳೆ ಅಮೂಲ್ಯ. ಗಿರಿಜಾ ಅವಳನ್ನೇ ನೋಡ್ತಾರೆ. ಯಾಕತ್ತೆ ಹಾಗೆ ನೋಡ್ತಿದ್ದೀರಾ ಅಂತಾಳೆ ಅಮೂಲ್ಯ. ಅಮ್ಮು, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೆ, ನೀನು ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಬಿಡ್ತೀಯಾ ಅಂತಾರೆ ಗಿರಿಜಾ. ಅತ್ತೆ ಏನು ಯಾಕೆ ಈಗ ಮಾತಾಡ್ತಿದ್ದೀರಾ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತಾಳೆ ಅಮೂಲ್ಯ. ನಿನ್ನ ಮೇಲೆ ಒಂದು ವಿಷಯದಲ್ಲಿ ತುಂಬ ನಂಬಿಕೆ ಇದೆ ಅಮ್ಮು, ನೀನು ಗಣೇಶನ್ ಮಾಡು ಅಂದರೆ ಅವರ ಅಪ್ಪನೇ ಮಾಡಿಬಿಡ್ತೀಯಾ ಅಂತಾರೆ ಗಿರಿಜಾ. ಅತ್ತೆ ನೋಡ್ತಾ ಇರಿ, ಇವತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿ ಪ್ರಿಯಾ ಅಕ್ಕ ಅಮ್ಮು ವಲ್ಲಭ ಲವ್ ಮಾಡೇ ಮದುವೆ ಆಗಿದ್ದಾರೆ ಅಂತ ಅನ್ಕೋತಾರೆ, ಆಮೇಲೆ ನೀವು ಗುಡ್ ಗರ್ಲ್ ಅಂತೀರಾ ಅಂತಾಳೆ ಅಮೂಲ್ಯ. ನಿಜಾನೇ ಹೇಳ್ತಿದ್ಯಾ ನೀನು, ನಿನ್ನ ಮಾತಿನ ಮೇಲೆ ನೀನು ನಿಲ್ಲಬೇಕು ಅಂತಾರೆ ಗಿರಿಜಾ. ನೋಡ್ತಾ ಇರಿ ಅತ್ತೆ, ಇವತ್ತು ನಾನು ಮಾಡೋ ಪರ್ಫಾರ್ಮೆನ್ಸ್ಗೆ ಥಿಯೇಟರಲ್ಲಿ ಕೇಳೋ ವಿಸಿಲ್ ಸೌಂಡ್ಗೆ ಟಾಪ್ ಎಗರೋಗಬೇಕು. ನಾನು ಒಂದು ಸಲ ಕಮಿಟ್ ಆದರೆ ನನ್ನ ಮಾತೆ ನಾನೇ ಕೇಳಲ್ಲ ಅಂತಾಳೆ ಅಮೂಲ್ಯ. ಆಗ ಗಿರಿಜಾ ತಲೆಗೆ ಮುಟುಕ್ತಾರೆ. ಅತ್ತೆ ಅಂತಾಳೆ ಅಮೂಲ್ಯ, ಕೂಗಿದ್ದು ಸಾಕು, ಮೊದಲು ಹೋಗಿ ವಲ್ಲಭಂಗೆ ಕಾಫಿ ಮಾಡಿಕೊಡು ಅಂತಾರೆ ಗಿರಿಜಾ. ಕಾಡು ಪಾಪಂಗೆ ನಾನು ಕಾಫಿ ಮಾಡಬೇಕಾ? ಚಾನ್ಸೇ ಇಲ್ಲ, ಇಂಪಾಸಿಬಲ್ ಅಂತ ಅಮೂಲ್ಯ ಹೇಳ್ತಾಳೆ. ಈಗ ತಾನೇ ಮಾತಿನ ಮೇಲೆ ನಿಲ್ತೀನಿ ಅಂದ್ಯಲೆ ಅಂತಾರೆ ಗಿರಿಜಾ. ಮಾತಿನ ಮೇಲೆ ನಿಲ್ತೀನಿ ಅಂದೆ, ಕಾಪಿ ಮಾಡ್ತೀನಿ ಅಂತ ಯಾವಾಗಂದೆ? ಅದು ಆ ಕಾಡು ಪಾಪಂಗೆ ಅಂತಾಳೆ ಅಮೂಲ್ಯ. ಏಯ್ ನೀನು ಹೋಗಿ ಪ್ರಿಯಾ ಮುಂದೆ ಕಾಫಿ ಕೊಟ್ಟು ನಾಟಕ ಮಾಡಬೇಕು ಅಂತಾಳೆ ಗಿರಿಜಾ. ಹೌದಲ್ವಾ ಅಂತಾಳೆ ಅಮೂಲ್ಯ. ನಡಿಯೇ ತಾಯಿ ಅಂತಾರೆ ಗಿರಿಜಾ. ಈಚೆ ಅಮೂಲ್ಯ ಕಾಫಿ ಮಾಡಿಕೊಂಡು ಇದು ಓವರ್
ಸುಮಾರಾಯಿತು, ನಾನು ಹೋಗಿ ಕಾಡು ಪಾಪಂಗೆ ಕಾಫಿ ಕೊಡಬೇಕಾ ಅನ್ನುವಾಗ ಪ್ರಿಯಾ ಬಂದು, ಅಮ್ಮು ನೀನು ಕಾಫಿ ಮಾಡ್ದ, ಯಾರಿಗೆ ಅಂತಾಳೆ. ಅದು ಅಕ್ಕ, ನಮ್ಮ ಯಜಮಾನ್ರಿಗೇನೆ ಕಾಫಿ ಮಾಡಿದೆ ಅಂತಾಳೆ ಅಮೂಲ್ಯ. ಹೇಳಿದರೆ ನಾನೇ ಮಾಡಿಕೊಡ್ತಿದ್ನಲ್ಲ, ಕೊಡು ಇಲ್ಲಿ ಅಂತ ಅದನ್ನು ಮೂಸಿ ನೋಡಿ, ಏನಮ್ಮ ಇದು ಡಿಕಾಕ್ಷನ್ ಕಡಿಮೆ ಇದೆ, ಸಕ್ಕರೆ ಜಾಸ್ತಿ ಇದೆ, ಹಾಲು ಸರಿಯಾಗಿ ಕುದಿಸಿಲ್ಲ, ಅಲ್ಲದೆ ಕಾಫಿ ತಣ್ಣಗಾಗಿದೆ, ಇದನ್ನು ತಗೊಂಡೋಗಿ ವಲ್ಲಭಂಗೆ ಕೊಡ್ತೀಯಾ ಅಂತಾಳೆ ಪ್ರಿಯಾ. ಏನಕ್ಕ ನಿಮ್ಮದು ಮನುಷ್ಯರ ಮೂಗ ಇಲ್ಲ ನಾಯಿ ಅಂತ ಅದು ಹೇಳೋಂಗಿಲ್ಲ ಬಿಡಿ ಅಂತಾಳೆ ಅಮೂಲ್ಯ. ಸರಿ ಅಮ್ಮು, ನಾನು ನಿನಗೆ ಬೇರೆ ಕಾಫಿ ಮಾಡಿಕೊಡ್ತೀನಿ, ಅದನ್ನು ತಗೊಂಡೋಗಿ ಕೊಡು ಅಂತಾಳೆ ಪ್ರಿಯಾ. ಆಗ ಗಿರಿಜಾ ಬಂದು, ಏನು ಬೇಡ ಪ್ರಿಯಾ, ಅವಳು ಇವಾಗ ಏನು ಕಾಫಿ ಮಾಡಿದಳೋ ಅದನ್ನು ತಗೊಂಡೋಗಿ ವಲ್ಲಭಂಗೆ ಕೊಡಲಿ ಅಂತಾರೆ ಗಿರಿಜಾ. ಅಲ್ಲ ಅತ್ತೆ ಅಂತಾಳೆ ಪ್ರಿಯಾ, ನಾನು ಹೇಳ್ತಿದ್ದೀನಲ್ವಾ, ಇವತ್ತು ನೀನು ಏನು ಕೆಲಸ ಮಾಡೋದು ಬೇಡ, ಏನೇನು ಕೆಲಸ ಇದೆಯೋ ಎಲ್ಲನೂ ಈ ಅಮೂಲ್ಯನೇ ಮಾಡಬೇಕು ಅಂತಾರೆ ಗಿರಿಜಾ. ಎಲ್ಲ ನಾನೇನು ಮಾಡಬೇಕಾ, ಸ್ಕ್ರಿಪ್ಟಲ್ಲಿ ಯಾವುದು ಆ್ಯಡ್ ಆಗೇ ಇಲ್ವಲ್ಲ ಅಂತ ಯೋಚನೆ ಮಾಡಿ ಅಮೂಲ್ಯ ಗಿರಿಜಾನೇ ನೋಡ್ತಾಳೆ. ಬರ್ತಾ ಬರ್ತಾ ಈ ಅಮೂಲ್ಯ ದೊಡ್ಡ ಸೋಂಬೇರಿ ಆಗಿ ಹೋಗಿದ್ದಾಳೆ, ನೀನು ಮನೆಗೆ ಬಂದಾಗಿಂದ ಒಂದೇ ಒಂದು ಕೆಲಸ ಮಾಡ್ತಿಲ್ಲ ಇವಳು, ನಾನು ಬಿಟ್ಬಿಡ್ತೀನ ಅಂತಾರೆ ಗಿರಿಜಾ. ಹೌದು ಅತ್ತೆ, ಸೋಮಾರಿತನ ಮೈ ಸೇರಿಕೊಂಡ್ರೆ ತುಂಬ ಕಷ್ಟ, ನನಗಂತೂ ಸೋಮಾರಿ ಆಗಿರೋದಕ್ಕಂತೆ ಆಗೋದೇ ಇಲ್ಲ ಅಂತ ಪ್ರಿಯಾ ಹೇಳ್ತಾಳೆ. ಸರಿ, ಯಾಕೆ ಸುಮ್ಮನೆ ಬೈತೀರಾ ಅತ್ತೆ, ಮೊದಲು ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟು ಬರ್ತೀನಿ, ಅವ್ರು ಕಾಯ್ತಿದ್ದಾರೆ, ಆಮೇಲೆ ನಾನೇ ಬಂದು ಎಲ್ಲ ಕೆಲಸ ಮಾಡ್ತೀನಿ, ಸರಿನಾ ಅಂತಾರೆ ಅಮೂಲ್ಯ. ಸರಿ ಸರಿ, ಮೊದಲು ಹೋಗಿ ನಿಮ್ಮ ಯಜಮಾನ್ರಿಗೆ ಕಾಫಿ ಕೊಡು ಅಂತಾರೆ ಗಿರಿಜಾ. ನೋಡ್ತಾ ಇರಿ ಅತ್ತೆ, ವಲ್ಲಭಂಗೆ ಕಾಫಿ ಕೊಟ್ಟು ಪ್ರಿಯಾ ಅಕ್ಕನ ಮನಸ್ಸನ್ನು ಹೇಗೆ ಗೆಲ್ತೀನಿ ಅಂತ ಅಂತಾಳೆ ಅಮೂಲ್ಯ. ಆಗ ಗಿರಿಜಾ ಕೆಮ್ಮಿಸ್ತಾರೆ. ಏನು, ನನ್ನ ಮನಸ್ಸನ್ನು ಗೆಲ್ತೀಯಾ, ನನ್ನ ಮನಸ್ಸನ್ನು ನೀನು ಯಾಕೆ ಗೆಲ್ಲಬೇಕು ಅಮೂಲ್ಯ ಅಂತಾಳೆ ಪ್ರಿಯಾ. ಓ, ನಿಮಗೆ ಆ ಥರ ಕೇಳಿಸ್ತಾ, ಆದರೆ ನಾನು ಪ್ರಿಯಾ ಅಂತ ಹೇಳಿದೆ, ಪ್ರಿಯತಮ, ನನ್ನ ವಲ್ಲಭನ ಮನಸ್ಸನ್ನು ಗೆಲ್ತೀನಿ ಅಂತ ಅಂದೆ ಅಂತಾಳೆ ಅಮೂಲ್ಯ. ನೀನು ಭಕ್ತಿಯಿಂದ ಬೇಡ್ಕೋತೀನಿ, ಹೋಗಿ ಅಮೂಲ್ಯ ಅಂತಾರೆ ಗಿರಿಜಾ. ಈಚೆ ಅಮೂಲ್ಯ ಡೈನಿಂಗ್ ಟೇಬಲ್ ಹತ್ರ ಕೂತಿರೋ ವಲ್ಲಭನ ಹತ್ರ, ಏನು ಅಂದರೆ ನಾನು ನಿಮ್ಮನ್ನು ಕರೀತಿದ್ದೀನಿ, ನೀವು ನೋಡಿದರೆ ಮೊಬೈಲ್ ಒಳಗಡೆನೇ ಮುಳುಗೋಗಿದ್ದೀರಾ ಅಂತಾಳೆ. ಆಗ ವಲ್ಲಭ ಶಾಕ್ನಿಂದ ನೋಡ್ತಾನೆ. ಈಚೆ ವಲ್ಲಭ ಸೋಫಾ ಮೇಲೆ ಕಾಫಿ ಇಟ್ಕೊಂಡು ಕೂತಿರುವಾಗ, ನೀವು ಬೆಳಿಗ್ಗೆ ಇಂದ ಗರಂ ಆಗಿದ್ದೀರಾ ಅನಿಸುತ್ತೆ, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡು ಬರಲಾ ಅಂತಾಳೆ. ನಂತರ ಇಬ್ಬರು ಜಗಳ ಮಾಡ್ಕೋತಾರೆ. ಅವರನ್ನು ನೋಡ್ತಾ ಗಿರಿಜಾ ಬಾಳೆಹಣ್ಣನ್ನು ತಿಂತ, ಈ ಬಾಳೆಹಣ್ಣು ತಿಂದರೂ ಇವ್ರ ಜಗಳ ಮಾತ್ರ ಮುಗಿಯಲ್ಲ ಅಂತ ಹಾಲ್ನಲ್ಲಿ ಬಾಳೆಹಣ್ಣಿನ ಸಿಪ್ಪಿನ ಪ್ಲ್ಯಾನ್ ಮಾಡಿ ಹಾಕ್ತಾರೆ. ಆಗ ಅಮೂಲ್ಯ, ವಲ್ಲಭ ನಿನಗೆ ಸೂಪ್ ಮಾಡ್ಕೊಂಡು ಬರಲಾ ಅಂತ ಬರುವಾಗ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಅಮ್ಮ ಅಂತ ಕೂಗ್ತಾಳೆ. ವಲ್ಲಭ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.